नमस्कार. डेली व्यू मराठी बुलेटिन मध्ये आपल्या सर्वांचे स्वागत. ತಂಗಡಿಗೆಯವರು ಮಂತ್ರಿಯಾಗಿ ಮೋದಿಯವರ ಹೆಸರು ಹೇಳಿದವರಿಗೆ ಕಪಾಲ ಮೋಕ್ಷ ಮಾಡಿ ಅನ್ನೋ ಮಾತನ್ನು ಹೇಳಿರುವಂಥದ್ದು ಅವ್ರಿಗೆ ಶೋಭೆ ತರುತ್ತಾ? ಇದು ಕಾಂಗ್ರೆಸ್ ಸಂಸ್ಕೃತಿನ? ಅತಿರೇಕದ ಪರಮಾವಧಿಯ ಮಾತುಗಳು ಇದೆಲ್ಲ ಆಗ್ತಾ ಇದೆ. ಇಡೀ ಜಗತ್ತೇ ಮೋದಿಯವರ ಬಗ್ಗೆ ಗೌರವದಿಂದ ನೋಡ್ತಾ ಇರಬೇಕಾದ್ರೆ ಈ ಥರದ ಹಗುರವಾದ ಮಾತುಗಳ ಮೇಲೆ ಕಾನೂನಂತೆ ಕ್ರಮ ತಗೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ನಿನ್ನೆ ಇಡೀ ಬೆಳಗಾವಿನಲ್ಲಿ ನಮ್ಮ ಜಗದೀಶ್ ಶೆಟ್ಟರ್ ಪರವಾದಂಥ ಒಂದು ಪ್ರಮುಖ ಕಾರ್ಯಕರ್ತರ ಸಭೆ ಎಲ್ಲರೂ ಸೇರಿದರು. ಎಲ್ಲರೂ ಒಮ್ಮತದಿಂದ ಜಗದೀಶ್ ಶೆಟ್ಟರನ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ನನಗೂ ವಿಶ್ವಾಸ ಇದೆ. ನಾನು ಬರುವಂಥ ದಿವಸಗಳಲ್ಲಿ ಒಂದೆರಡು ದಿವಸ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಪ್ರವಾಸ ಮಾಡುವಂಥ ಪ್ರಯತ್ನ ಮಾಡಿ ಜಗದೀಶ್ ಶೆಟ್ಟರನ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸಬೇಕು. ಇಲ್ಲಿ ಮತ್ತು ಚಿಕ್ಕೋಡಿ ಎರಡೂ ಕಡೆ BJP ಅಭ್ಯರ್ಥಿಗಳು ಗೆಲ್ಲೋದು ನಿಶ್ಚಿತ. ಈ ಬಾರಿ ನಮ್ಮ ಪ್ರಯತ್ನ 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅಂತ. ಜನ ಆಶೀರ್ವಾದ ಮಾಡ್ತಾರೆ, ಗೆಲ್ತೇವೆ ಅನ್ನೋಂಥ ವಿಶ್ವಾಸ ಇದೆ. ತಮ್ಮೆಲ್ಲರಿಗೂ ಧನ್ಯವಾದ. ಸಿದ್ದರಾಮಯ್ಯನವರು ಹೋದಲ್ಲಿ ಬಂದಲ್ಲಿ ಮೋದಿಯವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಮಾತಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಕೇಂದ್ರದಿಂದ ಬರ ಪರಿಹಾರ ಅವ್ರ ಮನಸ್ಸಲ್ಲಿ ಮೋದಿಯವರ ಬಗ್ಗೆ ಮಾತಾಡಿದ್ರೆ ನಾನು ದೊಡ್ಡವನಾಗ್ತೇನೆ ಅನ್ನೋ ಭಾವನೆ ಇದೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಒಬ್ಬ ಮುಖ್ಯಮಂತ್ರಿಗೆ ಅವರೇ ಯೋಚನೆ ಮಾಡಬೇಕು. ಈಗಾಗಲೇ ಹಣಕಾಸಿನ ನೆರವಿನ ವಿಷಯದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವೇನು ಕೊಡಬೇಕು ಎಲ್ಲವನ್ನು ಕೊಟ್ಟಿದ್ದೇವೆ, ಒಂದು ಪೈಸೆ ಬಾಕಿ ಇಟ್ಕೊಂಡಿಲ್ಲ ಅಂತ. ಇಷ್ಟಾದರೂ ಅವ್ರು ಮಾತನಾಡ್ತಾ ಇದ್ದಾರೆ. ಮಾತಾಡಿ ನನಗೇನು ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅಂತಾರೆ, ದೇಶ ಕಂಡ ಅತ್ಯಂತ ಸುಳ್ಳು ಹೇಳುವ ಪ್ರಧಾನಮಂತ್ರಿ ಮೋದಿ ಅವರು ಅಂತೇಳಿ. ಈ ಮಾತು ನಗಬೇಕು ಅಳಬೇಕು ಗೊತ್ತಾಗಲ್ಲ. ಮೋದಿಯವರ ಬಗ್ಗೆ ಆ ರೀತಿ ಹಗುರವಾಗಿ ಮಾತನಾಡೋದ್ರಿಂದ ಅವರು ದೊಡ್ಡವರಾಗ್ತೀವಿ ಅನ್ನೋ ಭಾವನೆ ಇದ್ದರೆ ಖಂಡಿತ ಅದು ಸಾಧ್ಯ ಇಲ್ಲ. ಇನ್ನಾದರೂ ಇಂಥ ಮಾತುಗಳನ್ನ ಆಡೋದನ್ನು ಕಡಿಮೆ ಮಾಡಿ ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ ತರೋ ರೀತಿ ನಡ್ಕೊಳ್ಬೇಕು ಅಂತ ಅವ್ರನ್ನ ಒತ್ತಾಯ ಮಾಡಿ. ಮಂಡ್ಯದಲ್ಲಿ ಸುಮಲತಾ ಅವರು ಇನ್ನೂ ಕೂಡ ಮಾತಾಡ್ತಾ ಇದ್ದೀವಿ, ನೋಡೋಣ. ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಂಡ್ಯದಲ್ಲಿ ಈಗ ಬಹುಪಾಲು ಕುಮಾರಸ್ವಾಮಿಯವರೇ ನಿಲ್ಲೋದು ಅನ್ನೋಂಥ ನಿಶ್ಚಯ ಆಗಿರೋದ್ರಿಂದ ಸುಮಲತಾ ಅವ್ರಿಗೂ ಬೇರೆ ಅವಕಾಶಗಳಿದೆ ಬೇಕಾದಷ್ಟು. ಡೆಲ್ಲಿನವರು ಕರೆದು ಮಾತಾಡ್ತಾರೆ. ಅವರು ಸಮಾಧಾನದಿದ್ದರೆ ಮುಂದೆ ಅವರು ಸೂಕ್ತವಾದ ಒಂದು ಸ್ಥಾನಮಾನ ಕೊಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಸುಮಲತಾ ಅವ್ರ ಜೊತೆಗೆ ಏನಾದರೂ ಮಾತುಕತೆ ಆಗಿದೆ? ನಾವು ಸಿಕ್ಕಿಲ್ಲ ಇನ್ನೂ. ಡೆಲ್ಲಿಯವರು ಮಾತಾಡಿದ್ದಾರೆ. ಮತ್ತೊಮ್ಮೆ ನಾನು ಸರ್, ಕಾಂಗ್ರೆಸ್ ನಾಯಕರು ಎಲ್ಲಿ ಹೋದಲ್ಲೂ ಕೂಡ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಕೇಂದ್ರ ಬರ್ತಕ್ಕಂಥ ಹಣ ಕೊಡ್ತಾ ಇಲ್ಲ, ನಮಗೆ ಬರ್ತಾ ಇಲ್ಲ ಹಣ ಅಂತೇಳಿ. ತೆರಿಗೆ ಹಣ ಬರ್ತಾ ಇಲ್ಲ. ನಿರ್ಮಲಾ ಸೀತಾರಾಮನ್ ಸ್ಪಷ್ಟೀಕರಣ ನೀಡಿದಾರಲ್ಲಪ್ಪ, ನಾವೊಂದು ಪೈಸೆ ಉಳಿಸ್ಕೊಂಡಿಲ್ಲ, ನಾವೇನು ಕೊಡಬೇಕು ಅದನ್ನು ಕೊಡ್ತೀವಿ. ಸರ್, ಈಶ್ವರಪ್ಪನವ್ರು